ಯೋಬನು ತನ್ನ ಶೋಧನೆಯ ಕಾಲದಲ್ಲಿ ಸೈತಾನ ಏನೆಲ್ಲ ಮಾಡಿದನು ಎಂಬುದಾಗಿ ತಿಳಿಯದೇ ಇದ್ದರೂ ಕೂಡ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದಿದ್ದನು, ನನ್ನ ವಿಮೋಚಕನು ಜೀವ ಸ್ವರೂಪನು ಎಂಬುದಾಗಿ. ಅಂದ್ರೆ ನಾನು ಆರಾಧಿಸುತ್ತಿರುವಂತ ದೇವರು ಜೀವಿಸುವವನಾಗಿರುವುದರಿಂದ ನಾನು ಕೂಡ ಜೀವಿಸುತ್ತೇನೆಂಬಂತ ದೃಢತೆಯಲ್ಲಿ ಅವನು ನಡೆದಂತ ನಿಮಿತ್ತವಾಗಿ, ಯಥಾರ್ಥತೆಯನ್ನ ಕಾದುಕೊಂಡದ್ದರ ನಿಮಿತ್ತವಾಗಿ ದೇವರವನ ಜೀವಿತವನ್ನ ವಿಶೇಷವಾಗಿ ಆಶೀರ್ವದಿಸಿ ಕಳೆದುಕೊಂಡ ಎಲ್ಲವನ್ನು ಕೂಡ ಎರಡರಷ್ಟಾಗಿ ಕೊಟ್ಟು ಅವನನ್ನ ಘನಪಡಿಸಿದರು. ನಿಮ್ಮ ಜೀವಿತಗಳಲ್ಲಿ ಕೂಡ ಶೋಧನೆಯ ಕಾಲದಲ್ಲಿ ಸೈತಾನ ಏನೇ ಮಾಡಲಿ ಒಂದು ವಿಷಯದಲ್ಲಿ ದೃಢವಾಗಿರಿ, ಕರ್ತನು ಜೀವಿಸುವವನಾಗಿದ್ದಾನೆ. ಆತ ನಿಮ್ಮ ಜೀವಿತದ ಅವಸ್ಥೆಗಳನ್ನ ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದನ್ನ ಅರಿತು ನಂಬಿಕೆಯಿಂದ ಯಥಾರ್ಥತೆಯಿಂದ ಜೀವಿಸುವುದಾದರೆ ನೀವು ಕಳಕೊಂಡ ಎಲ್ಲವನ್ನು ಕೂಡ ಎರಡರಷ್ಟಾಗಿ ಹೊಂದಿ ಆಶೀರ್ವಾದದಲ್ಲಿಯೂ ಸಾಕ್ಷಿಯಾಗಿಯೂ ಜೀವಿಸುವಂತೆ ಕರ್ತನು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತಾನೆ.